ಪರೀಕ್ಷಾ ಕ್ರಮ ತಡೆ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ಲೋಕಸಭೆಯಲ್ಲಿ ತಿದ್ದುಪಡಿ ಮಸೂದೆಯ ಅಂಗೀಕಾರ ಆಗಿದೆ. ಸಾರ್ವಜನಿಕ ಪರೀಕ್ಷೆ ತಿದ್ದುಪಡಿ ಮಸೂದೆ 2026 ಧ್ವನಿಮತದ ಮೂಲಕ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಲಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಂತರ, ಹೋರಾಟಗಳ ನಂತರ ಪರೀಕ್ಷಾ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ಲೋಕಸಭೆಯಲ್ಲಿ ಮಂಡನೆ ಆಯಿತು, ಚರ್ಚೆಯಾಗಿ ಈಗ ಲೋಕಸಭೆಯಲ್ಲಿ ಅಕ್ರಮ ತಡೆ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ಸಾರ್ವಜನಿಕ ಪರೀಕ್ಷೆ ತಿದ್ದುಪಡಿ ಮಸೂದೆ 2026 ಧ್ವನಿಮತದ ಮೂಲಕ ಈ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಮಸೂದೆ ಅಂಗೀಕರಿಸಲಾಗಿದೆ. ಅಂದರೆ ಏನೇ ಮಾಡಿದರೂ ಕೂಡ ಇದುವರೆಗೂ ಯಾವ ರೀತಿ ಪೇಪರ್ ಆಗ್ತಾ ಇತ್ತು, ಪರೀಕ್ಷೆಯ ಅಕ್ರಮಗಳು ನಡೀತಾ ಇತ್ತು, ಈ ಹಿಂದೆ ಇದ್ದಂಥ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳು ಅದನ್ನು ಇನ್ನಷ್ಟು ಕಠಿಣಗೊಳಿಸಿ ಅಕ್ರಮಗಳನ್ನು ತಡಿಬೇಕು, ಇನ್ನು ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕ ಪರೀಕ್ಷೆ ತಿದ್ದುಪಡಿ ಮಸೂದೆ 2026 ಮಂಡನೆ ಮಾಡಲಾಗಿತ್ತು. ಧ್ವನಿಮತದ ಮೂಲಕ ಈಗ ಈ ಮಸೂದೆಯನ್ನು ಅಂಗೀಕರಿಸಲಾಗಿದೆ. ಲೋಕಸಭೆಯಲ್ಲಿ ಈ ಮಸೂದೆ ಅಂಗೀಕಾರಗೊಂಡಿದೆ. ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಯಾವಾಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಯಿತು, ಅದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು, ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಳ್ಬೇಕಾಯಿತು. ಆಮೇಲೆ ದೇಶವ್ಯಾಪಿ ಹೋರಾಟಗಳು ಆರಂಭ ಆಗಿದ್ವು. ರಾಜಧಾನಿ ದೆಹಲಿಯಲ್ಲೂ ಕೂಡ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ CJP ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಿದರು. ಈ ಸಂದರ್ಭದಲ್ಲಿ ಹಲವು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಯಿತು. ಅದರ ಭಾಗವಾಗಿ ಇದು ಕೂಡ ಒಂದು ಈಗಾಗಲೇ ನಡೀತಾ ಇರುವಂಥ ತನಿಖೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ರಚನೆ, ಈ ರೀತಿಯ ಸಾಕಷ್ಟು ಕ್ರಮಗಳನ್ನು ಕೇಂದ್ರ ಸರ್ಕಾರ ಈಗಾಗಲೇ ಕೈಗೊಂಡಿದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇದೆಲ್ಲದರ ಜೊತೆಗೆ ಈ ನಿಯಮಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷೆಯಲ್ಲಿ ಅಕ್ರಮಗಳು ಆಗಬಾರ್ದು. ಈಗಿದ್ದಂತಹ ನಿಯಮಗಳಲ್ಲಿ ಏನೇನು ಲೂಪ್ ಹೋಲ್ಸ್ ಇತ್ತು ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಪರೀಕ್ಷಾ ಅಕ್ರಮ ತಡೆ ಕಾಯ್ದೆ ತಿದ್ದುಪಡಿ ಕಾಯ್ದೆ ಅಂಗೀಕಾರ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಬಹಳ ಕಿಚ್ಚು ಹಚ್ಚಿದ್ದಂಥ ಹೋರಾಟ ಈ ಬಾರಿ ನೀಟ್ನಲ್ಲಿ ನಡೆದಂತಹ ಅಕ್ರಮ, ಅದರ ಪರಿಣಾಮ ಅನ್ನೋ ಹಾಗೆ ಈಗ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಕಾಯ್ದೆ ಲೋಕಸಭೆಯಲ್ಲಿ ಅಂಗೀಕಾರ ಆಗಿದೆ. ಡೀಟೇಲ್ಸ್ ಕೊಡೋದಾದ್ರೆ. ಹೌದು ವಿಜಯ್, ಬಹು ನಿರೀಕ್ಷಿತ ಸಾರ್ವಜನಿಕ ಪರೀಕ್ಷಾ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಈಗ ಅಂಗೀಕಾರ ಆಗಿರುವಂತಹದ್ದು. ಕಳೆದ 2 ದಿವಸಗಳ ಹಿಂದೆ ಜಿತೇಂದ್ರ ಸಿಂಗ್ ಅವರು ಈ ಒಂದು ಬಿಲ್ಲನ್ನು ಮಂಡನೆಯನ್ನು ಮಾಡಿದರು. ಆದರೆ ಬಿಲ್ ಮಂಡನೆ ಮಾಡಿದಂತಹ ಮೊದಲ ದಿವಸ ಯಾವುದೇ ರೀತಿಯಂಥ ಚರ್ಚೆಗೆ ಅವಕಾಶ ಸಿಗಲಿಲ್ಲ. ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ದಂಥದ್ದು ಬಹುಮುಖ್ಯವಾಗಿ ಅಮಿತ್ ಶಾ ಅವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವಿದ್ಯಾರ್ಥಿಗಳ ಮೇಲೆ ಆಗಿದ್ದಂತಹ ದಾಳಿಗೆ ಕ್ಷಮೆಯನ್ನು ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳು ಒತ್ತಾಯವನ್ನು ಮಾಡಿದರು. ಏನು ಬಿಲ್ ಮಂಡನೆ ಆದಂತಹ ದಿವಸ ಯಾವುದೇ ರೀತಿಯಂಥ ಚರ್ಚೆಗೆ ಅವಕಾಶ ಸಿಗಲಿಲ್ಲ. ನಂತರ 2ನೇ ದಿವಸ ಅಂದರೆ ನಿನ್ನೆ ವಿಪಕ್ಷಗಳ ಜೊತೆಗೆ ಸ್ಪೀಕರ್ ಅವರು ಮಾತಾಡಿದ್ರು, ಆಡಳಿತ ಪಕ್ಷದ ಜೊತೆ ಸ್ಪೀಕರ್ ಅವರು ಮಾತಾಡಿದ್ರು. ಎರಡೂ ಬಣದ ನಾಯಕರನ್ನ ಕರೆದು ಮಾತಾಡಿಸಿ ಒಂದು ಸಂಧಾನವನ್ನು ಏರ್ಪಡಿಸಿದ್ರು. ಆನಂತರ ಚರ್ಚೆಗೆ ಅವಕಾಶವನ್ನು ಕೊಡಲಾಯಿತು. ಸುದೀರ್ಘವಾಗಿ 6 ಗಂಟೆಗಳಿಗೂ ಹೆಚ್ಚು ಕಾಲ ಈ ಒಂದು ಬಿಲ್ನ ಬಗ್ಗೆ ಚರ್ಚೆ ಆಗಿರುವಂಥದ್ದು. ನಿನ್ನೆಯೂ ಕೂಡ ಸಾಕಷ್ಟು ಮಂದಿ ಆಡಳಿತ ಪಕ್ಷದಿಂದ ಹಾಗೂ ವಿರೋಧ ಪಕ್ಷದಿಂದ ಮಾತಾಡಿದರು. ಇವತ್ತು ಕೂಡ ರಾಹುಲ್ ಗಾಂಧಿ ಅವರು ಮಾತಾಡಿದರು. ಇದಾದ ಬಳಿಕ ಧ್ವನಿಮತದ ಮೂಲಕ ಈ ಬಿಲ್ಗೆ ಈಗ ಲೋಕಸಭೆಯಲ್ಲಿ ಅಂಗೀಕಾರ ಸಿಕ್ಕಿರುವಂತಹದ್ದು. ನಂತರ ರಾಜ್ಯಸಭೆಯಲ್ಲೂ ಕೂಡ ಈ ಬಿಲ್ ಮಂಡನೆ ಆಗುತ್ತೆ. ರಾಜ್ಯಸಭೆಯಲ್ಲಿ ನಿರಂತರ ಚರ್ಚೆಗೆ ಅಲ್ಲೂ ಕೂಡ ಅವಕಾಶವನ್ನು ಕೊಡಲಾಗುತ್ತೆ. ಕನಿಷ್ಠ ಅಂತಂದರೆ ಅಲ್ಲೂ ಕೂಡ 5-6 ಗಂಟೆಗಳ ಚರ್ಚೆಗೆ ಅಲ್ಲೂ ಕೂಡ ಅವಕಾಶ ಸಿಗುವಂಥದ್ದು. ಅದಾದ ನಂತರ ರಾಜ್ಯಸಭೆಯಲ್ಲೂ ಬಿಲ್ ಬಹುತೇಕ ಪಾಸ್ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಈ ಬಿಲ್ಗೆ ಯಾವುದೇ ವಿರೋಧ ಪಕ್ಷಗಳು ವಿರೋಧವನ್ನು ಮಾಡಿರಲಿಲ್ಲ. ಅಂದರೆ ಈ ಬಿಲ್ನಲ್ಲಿರ್ತಕ್ಕಂಥ ಅಂಶದ ಬಗ್ಗೆ ಆಗಲಿ ಅಥವಾ ಈ ಬಿಲ್ನಲ್ಲಿರ್ತಕ್ಕಂತಹ ಹೊಸ ಕಾನೂನಿನ ಬಗ್ಗೆ ಆಗಲಿ ಯಾವುದೇ ರೀತಿಯಾದಂತಹ ತಕರಾರು ವಿರೋಧ ಪಕ್ಷಗಳಿಗೂ ಕೂಡ ಇರಲಿಲ್ಲ. ಮತ್ತು ಚರ್ಚೆ ಮಾಡುವಾಗಲೂ ಕೂಡ ಯಾವುದೇ ತಕರಾರನ್ನು ವ್ಯಕ್ತಪಡಿಸಿರಲಿಲ್ಲ. ಆದರೆ ವಿದ್ಯಾರ್ಥಿಗಳ ಮೇಲೆ ಆಗಿದ್ದಂತಹ ದಾಳಿ ಏನಿದೆ, ಪ್ರತಿಭಟನೆ ವೇಳೆ ಪೊಲೀಸರು ನಡ್ಕೊಂಡಂತಹ ರೀತಿ ಏನಿದೆ, ಇದಕ್ಕೆ ಕೇಂದ್ರ ಸಚಿವರು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಉತ್ತರವನ್ನು ಕೊಡಬೇಕು ಅನ್ನುವಂತಹದ್ದು ವಿಪಕ್ಷಗಳ ಆಗ್ರಹ ಆಗಿತ್ತು. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಏನು ದಾಳಿಗೆ ಉತ್ತರವನ್ನು ಕೊಡಬೇಕು ಅನ್ನುವಂತಹದ್ದು ವಿರೋಧ ಪಕ್ಷಗಳ ಆಗ್ರಹ ಆಗಿತ್ತು. ಅದು ಸಾಧ್ಯ ಆಗದೇ ಇದ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸದನದಲ್ಲಿ ಗದ್ದಲವನ್ನು ಏರ್ಪಡಿಸಿದ್ದು. ಈ ಬಿಲ್ ಮಂಡನೆ ಆದರೂ ಕೂಡ ಚರ್ಚೆಗೆ ಅವಕಾಶ ಸಿಕ್ಕಿರಲಿಲ್ಲ. ನಂತರ ವಿಪಕ್ಷಗಳನ್ನು ಕೂಡ ಮನವೊಲಿಸುವಂಥ ಕೆಲಸವನ್ನು ಸ್ಪೀಕರ್ ಅವರು ಮಾಡಿದರು. ನಂತರ ಸುದೀರ್ಘವಾಗಿ ಚರ್ಚೆ ಆಯಿತು. ಬಹುತೇಕ ಈ ಬಿಲ್ ಬಗ್ಗೆ ಮಾತನಾಡಿದ್ದಂಥದ್ದು ಆಡಳಿತ ಪಕ್ಷದಿಂದ ಎನ್ ಡಿ ಎ ಯುವ ಸಂಸದರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬಿಲ್ ಬಗ್ಗೆ ಮಾತನಾಡಿದ್ದಂಥದ್ದು. ಇಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡಿದ್ದಂಥದ್ದು ಗಮನ ಸೆಳೀತು. ನಂತರ ರಾಹುಲ್ ಗಾಂಧಿ ಅವರ
ಈ ಬಿಲ್ ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಅಸಂಸದೀಯ ಪದಗಳನ್ನು ಬಳಸಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಒಂದಷ್ಟು ಸಂಘರ್ಷ ಕೂಡ ಆಯಿತು. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ಕೂಡ ನಡೆದಿದ್ದಂಥದ್ದು. ಇದಾದ ನಂತರ ಈ ಒಂದು ಬಿಲ್ ಈಗ ಪಾಸ್ ಆಗಿರುವಂತಹದ್ದು. ಈ ಬಿಲ್ನಲ್ಲಿ ಅತ್ಯಂತ ಕಠಿಣ ಕಾನೂನುಗಳನ್ನು ತರಲಿಕ್ಕೆ ಈಗ ಕೇಂದ್ರ ಸರ್ಕಾರ ಹೊರಟಿರುವಂತಹದ್ದು. ಈ ಹಿಂದೆ ಇದ್ದಂತಹ ಬಿಲ್ಗೂ ಈಗ ಹೊಸ ತಿದ್ದುಪಡಿ ಮಸೂದೆಗೂ ಬಹಳಷ್ಟು ವ್ಯತ್ಯಾಸ ಇರುವಂತಹದ್ದು. 10 ವರ್ಷದವರೆಗೂ ಕೂಡ ಶಿಕ್ಷೆ ನೀಡುವಂತ, ಅಂದರೆ ಈ ಒಂದು ಪರೀಕ್ಷಾ ಅಕ್ರಮದಲ್ಲಿ ಏನಾದ್ರು ತೊಡಕೊಂಡ್ರೆ ಅಂತ ಪೇಪರ್ ಲೀಕ್ ಏನಾದರೂ ಆಗಿ ಸಂಘಟಿತವಾಗಿ ಭಾಗಿಯಾಗಿದ್ದೆ ಆದಲ್ಲಿ 10 ವರ್ಷದವರೆಗೂ ಕೂಡ ಶಿಕ್ಷೆ ವಿಧಿಸುವಂತಹ ಕಾನೂನನ್ನು ಇದರಲ್ಲಿ ಅಳವಡಿಕೆ ಮಾಡಿರುವಂತಹದ್ದು. ಜೊತೆಗೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಆರೋಪಿ ಇದ್ದಾನೆ ಅಂತಂದರೆ ಅವನಿಗೆ 50 ಲಕ್ಷದವರೆಗೂ ಕೂಡ ದಂಡವನ್ನು ವಿಧಿಸುವಂತಹ ಕಾನೂನು ಇದರಲ್ಲಿ ಜಾರಿಗೆ ತಂದಿರುವಂತಹದ್ದು. ಬಹು ಮುಖ್ಯವಾಗಿ ಒಂದು ಸಂಘಟಿತವಾಗಿ ಒಂದು ಸಂಸ್ಥೆ ಏನಾದರೂ ಇದರಲ್ಲಿ ಭಾಗಿಯಾಗಿತ್ತು ಅಂತಂದರೆ ಆ ಸಂಸ್ಥೆಗೆ 4 ವರ್ಷದಿಂದ 8 ವರ್ಷದವರೆಗೂ ಕೂಡ ನಿರ್ಬಂಧ ವಿಧಿಸುವಂತಹ ಕಾನೂನನ್ನು ಈ ಒಂದು ಮಸೂದೆಯಲ್ಲಿ ಅಳವಡಿಕೆ ಮಾಡಿರುವಂತಹದ್ದು. ಮತ್ತು ಈ ಒಂದು ತನಿಖೆಯನ್ನು 2 ತಿಂಗಳ ಒಳಗೆ ಮುಗಿಸ್ಬೇಕು ಅನ್ನುವಂಥದ್ದು. ಯಾವಾಗ FIR ದಾಖಲಾಗುತ್ತೆ ಅದಾದ ನಂತರ 2 ತಿಂಗಳ ಒಳಗೇನೆ ಈ ತನಿಖೆಯನ್ನು ಮುಗಿಸ್ಬೇಕು. ಅಂದರೆ CBI ತನಿಖೆಯನ್ನು ಮಾಡುತ್ತೋ ಅಥವಾ ಇನ್ನಿತರ ರಾಜ್ಯಗಳಲ್ಲಿ ಯಾವುದಾದ್ರು ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡಿದ್ದೇ ಆದಲ್ಲಿ 2 ತಿಂಗಳ ಒಳಗೆ ತನಿಖೆಯನ್ನು ಮುಗಿಸ್ಬೇಕು ಅನ್ನುವಂಥದ್ದು. ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಸ್ತಿದ್ದ ಹಾಗೆ ಇನ್ನು 3 ತಿಂಗಳ ಒಳಗೆ ವಿಚಾರಣಾಧೀನ ನ್ಯಾಯಾಲಯ ಈ ಒಂದು ವಿಚಾರಣೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು. ವಿಚಾರಣೆಯನ್ನು ಪೂರ್ಣಗೊಳಿಸಿ ತೀರ್ಪನ್ನು ಕೊಡಬೇಕು ಅನ್ನುವಂತಹದ್ದು. ಅದಾದ ನಂತರ ಮೇಲ್ಮನವಿ ಸಲ್ಲಿಸಲಿಕ್ಕೆ ಕೇವಲ 30 ದಿವಸಗಳ ಅವಕಾಶ ಇರುತ್ತೆ. ಒಂದು ವೇಳೆ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರೆ ಹೈಕೋರ್ಟ್ ಕೂಡ 3 ತಿಂಗಳ ಒಳಗಾಗಿ ಈ ವಿಚಾರಣೆಯನ್ನು ಮುಗಿಸ್ಬೇಕು. ಅಂದರೆ 1 ವರ್ಷದ ಒಳಗಾಗಿ ಎಲ್ಲ ಕಾನೂನು ಪ್ರಕ್ರಿಯೆಗಳು ಮುಗಿದು ತೀರ್ಪನ್ನು ಕೊಡಬೇಕು. ದೋಷಿಗಳು ನಿರ್ದೋಷಿಗಳು ಅನ್ನುವಂಥದ್ದು ಬರಬೇಕು, ಮತ್ತು ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥದ್ದನ್ನು ಈ ಒಂದು ಕಾನೂನಲ್ಲಿ ಜಾರಿಗೆ ತರಲಾಗಿದೆ. ವಿರೋಧ ಪಕ್ಷಗಳು ಕೂಡ ಈ ಕಾನೂನನ್ನು ವಿರೋಧ ಮಾಡಿಲ್ಲ. ಆದರೆ ಈ ಹಿಂದೆ ಇದ್ದಂಥ ರಾಧಾಕೃಷ್ಣನ್ ಕೊಟ್ಟಂತಹ ಸಮಿತಿಯ ವರದಿ ಏನಿದೆ ಅದರದ್ದೇ ಏನು ಇಂಪ್ಲಿಮೆಂಟ್ ಆಗಿಲ್ಲ ಅನ್ನುವಂತಹ ಒಂದಷ್ಟು ಅಂಶಗಳನ್ನು ವಿರೋಧ ಪಕ್ಷಗಳು ಕೂಡ ಹೇಳಿರುವಂತಹದ್ದು. ಹೀಗಾಗಿ ಪರೀಕ್ಷೆಯಲ್ಲಿ ಸುಧಾರಣೆಯನ್ನು ತರಬೇಕು, ಮತ್ತು ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರನೇ ಈ ಬಿಲ್ಲನ್ನು ಯಶಸ್ವಿಯಾಗಿ ಮಂಡನೆಯನ್ನು ಮಾಡಿರುವಂತಹದ್ದು. ಮಂಡಿಸಿ ಅದು ಚರ್ಚೆ ಕೂಡ ಆಗಿದೆ. ಈಗ ಬಿಲ್ ಕೂಡ ಲೋಕಸಭೆಯಲ್ಲಿ ಈಗ ಪಾಸ್ ಆಗಿರುವಂತಹದ್ದು. ನೆಕ್ಸ್ಟ್ ಈಗ ರಾಜ್ಯಸಭೆಯಲ್ಲಿ ಈ ಬಿಲ್ಲನ್ನು ಮಂಡನೆ ಮಾಡಲಾಗುತ್ತೆ. ಅಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು 5 ರಿಂದ 6 ಗಂಟೆಗಳ ಕಾಲ ಕೊಡುವಂತಹ ಸಾಧ್ಯತೆ ಇದೆ. ನಂತರ ರಾಷ್ಟ್ರಪತಿಗಳು ಈ ಒಂದು ಬಿಲ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದೇ ಆದಲ್ಲಿ ಅದು ಕಾನೂನಾಗಿ ಜಾರಿಯಾಗುತ್ತೆ. ವಿಜಯ್, ಥ್ಯಾಂಕ್ ಯು ಹರೀಶ್.